ಬಾಗೇಪಲ್ಲಿ ತಾಲೂಕಿನ ಮಿನಿ ವಿಧಾನಸೌಧದ ಹತ್ತಿರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಿ.ವಿ. ವೆಂಕಟರಮಣ ಮಾತನಾಡಿ, ದಲಿತರಿಗೆ ಒಂದು ಮನೆ, ಸ್ಮಶಾನಕ್ಕೆ ಜಾಗ ಒದಗಿಸಿಕೊಡಲು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆಗ್ರಹ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಾಲ್ಕೆರೆ ರವಿ, ಪ್ರಕಾಶ್, ಮಂಜುನಾಥ, ನಂಜುಂಡಪ್ಪ, ಸತೀಶ್, ಆಚೆಪಲ್ಲಿ ಶ್ರೀನಿವಾಸ್, ಸೂರ್ಯನಾರಾಯಣ, ಗಂಗರಾಜು, ಗಂಗಾಧರಪ್ಪ ಮುಂತಾದ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ದಲಿತರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾಗಿರುವ ಜಿಲ್ಲಾ ಕೇಂದ್ರಕ್ಕೆ ಹೇಳಿ ಧಿಕ್ಕಾರ. ದಲಿತರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾಗಿರುವ ಜಿಲ್ಲಾ ಕೇಂದ್ರಕ್ಕೆ ಹೇಳಿ ಧಿಕ್ಕಾರ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ. ಪದಾಧಿಕಾರಿಗಳೇ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಏನಂದರೆ, ದಲಿತರ ಮೂಲಭೂತ ಸೌಲಭ್ಯಗಳಾದ ಭೂಮಿ, ವಸತಿ ಮತ್ತು ವಿದ್ಯಾಭ್ಯಾಸ, ಸ್ಮಶಾನ ಇವೆಲ್ಲ ಬಗೆಹರಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆಯಿಂದ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡ್ತಾಯಿದ್ದೀವಿ. ಏನಂದರೆ, ಈ ದೇಶಕ್ಕೆ 78 ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಬರೀ ಹಣದ ಆಸೆಗಾಗಿ ಕೆಲಸಗಳು ಮಾಡ್ತಾಯಿಲ್ಲ. ಜಿಲ್ಲೆಯಾದ್ಯಂತ ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಇವತ್ತು ಹದಗೆಟ್ಟಿದೆ. ಯಾಕಂದರೆ ಇವತ್ತು ಬಡವರು, ರೈತರು, ಅಲ್ಪಸಂಖ್ಯಾತರಿಗೆ ಇವತ್ತು ಮೂಲಭೂತ ಸೌಲಭ್ಯಗಳಲ್ಲಿ ಕೊಡುವುದರಲ್ಲಿ ವಂಚಿತವಾಗಿದೆ. ಆದ್ದರಿಂದ ನಾವು ದಲಿತ ಸಂಘರ್ಷ ಸಮಿತಿಯು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಬಾಗೇಪಲ್ಲಿ, ಚೇಲೂರು, ಗೌರಿಬಿದನೂರು, ಗುಡಿಬಂಡೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕು ಕಚೇರಿಗಳಲ್ಲಿ ನಾವು ಧರಣಿ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಸುಮಾರು ಸಮಸ್ಯೆಗಳಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇವಾಗ ಎಕ್ಸಾಂಪಲ್ಲು, ಬಾಗೇಪಲ್ಲಿಯಲ್ಲಿ ಸ್ಮಶಾನ ಇಲ್ಲ. ಮೊನ್ನೆ ಒಬ್ಬರು ಸತ್ತೋಗಿದ್ರೆ ಅವರನ್ನು ನಾವು ನಮ್ಮ ಬಾಗೇಪಲ್ಲಿ ಕಾಲೋನಿಯವರು ಉಳುಮೆ ಮಾಡಿ ಇದು ಮಣ್ಣು ಮಾಡಿ ಬಂದಿದ್ದಾರೆ. ಆ ಮಣ್ಣು ಮಾಡಿ ಬಂದಿದ್ದರೆ ಆ ನೀರು ಬಂದು ಆ ಶವ ಎದ್ದೇಳಿ ಈ ನಾಯಿ ಮತ್ತು ಹಂದಿಗಳು ತಿಂತಾಯಿದೆ ಶವ. ಇಂಥ ಹೀನ ಪರಿಸ್ಥಿತಿ ಬಂದರೆ ನಾವು ಧರಣಿ ಮಾಡಿದ್ರೆ ಬೇರೆಯವರು ಕೋಪ ಬರುತ್ತೆ. ಆದ್ದರಿಂದ ದಯವಿಟ್ಟು ಬಾಗೇಪಲ್ಲಿಯಲ್ಲಿ ಸ್ಮಶಾನ ಇಲ್ಲ, ಮದಲಗಾನಲ್ಲಿ ಮಶಾನ ಇಲ್ಲ. ಅದೇ ರೀತಿಯಾಗಿ ಗೌನಪಲ್ಲಿ ಮತ್ತು ಗಂಟವಾರಂಪಲ್ಲಿಯಲ್ಲಿ ನಿವೇಶನಗಳು ಕೊಡಬೇಕು. ಮತ್ತು ಪೈಪಾಲ್ಯ, ಜೂಲ್ಪಾಲದಲ್ಲಿ ಬಡವರಿಗೆ ನಿವೇಶನಗಳಿಲ್ಲ. ಆಶ್ರಯ ಯೋಜನೆ ಅಡಿಯಲ್ಲಿ ಅವರಿಗೆ ಭೂಮಿಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿ ಆ ಬಡವರಿಗೆ ನಿವೇಶನಗಳನ್ನು ಹಂಚಬೇಕು. ಸುಮಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ತಾಲೂಕು ಕಚೇರಿ ಮುಂದೆ ಧರಣಿ ಮಾಡ್ತಾಯಿದ್ದೇವೆ. ಇವತ್ತು ಏನಾದರೂ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಭೂಮಿ ಮತ್ತು ವಸತಿ, ಮಶಾನ, ಶಾಲೆ ಇವೆಲ್ಲ ಏನಾದರೂ ಬಗೆಹರಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುತ್ತೇವೆಂದು ದಲಿತ ಸಂಘರ್ಷ ಸಮಿತಿ ಮುಖಾಂತರ ಎಚ್ಚರಿಕೆ ನೀಡುತ್ತೇವೆ. ಜೈ ಭೀಮ್. ಸರ್, ಈಗ ಈ ವಿಚಾರಗಳೆಲ್ಲ, ಈ ಸಮಸ್ಯೆಗಳನ್ನ ತಹಶೀಲ್ದಾರ್ಗೆ ತಿಳಿಸಿದ್ದೀರಾ?
ಸರ್, ತಹಸೀಲ್ದಾರು ಸುಮಾರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಸ್ಥಳೀಯರು ಸುಮಾರು ವರ್ಷಗಳಿಂದ ನಾವು ತಹಸೀಲ್ದಾರ್ಗೆ ಕರಪತ್ರ ಕೊಟ್ಟಿದ್ದೀವಿ, ಧರಣಿ ಹಾಕ್ಕೊಂಡಿದ್ದೀವಿ. ಇವತ್ತು ಚಿನ್ನೇಪಲ್ಲಿ, ಮಲಸಂದ್ರ ಈ ಗ್ರಾಮಗಳಲ್ಲಿ ಜಮೀನು ದರಖಾಸ್ತಲಾಗಿರುವ ಜಮೀನುಗಳನ್ನು ಭೂಮಾಫಿಯವರು ಹೆಸರಲ್ಲಿ ಇಟ್ಕೊಂಡು ಅವ್ರ ಜಮೀನುಗಳು ಪೊಸಿಷನಲ್ಲಿದ್ದಾರೆ. ಆದರೆ ಪಾನಿ ಇಲ್ಲ. AC ರಘುನಂದನ್ ಇದ್ದರು, ಅವ್ರು ಭಾನುವಾರ ಬಂದು ಈ ಜಮೀನು ನಾವು ಸರಿ ಮಾಡ್ತೀವಿ ಅಂತೇಳಿ ಸುಮಾರು 2 ವರ್ಷಗಳಾಗಿದೆ ಸರ್, ಇನ್ನೂ ಬರ್ತಾ ಇಲ್ಲ ಅವರು. ಅದೇ ರೀತಿಯಾಗಿ ಮಶಾನದ ಬಗ್ಗೆ ನಾವು ಪಾತ್ಬಾಗೇಪಲ್ಲಿ, ಮದಲ್ಖಾನ, ವಾಸಪ್ಪಗಾರಪಲ್ಲಿ ಎಲ್ಲ ಮಶಾನಗಳು ಕರಪತ್ರದಲ್ಲಿ ಹಾಕಿದ್ದೀವಿ. ಸುಮ್ಮನೆ ಧರಣಿ ಮಾಡುವಾಗ ನಿಮ್ಮ ಸಮಸ್ಯೆಗಳು ಸಾಲ್ವೇಷನ್ ಮಾಡ್ತೀವಿ ಅಂತಾರೆ, ಆದರೆ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ನಿಮ್ಗೆ ಆವಾಗಲೇ ಎಕ್ಸಾಂಪಲ್ ಇರೋದು ಪಾತ್ಬಾಗೇಪಲ್ಲಿಯಲ್ಲಿ ಮನೆ ಪಾಪ ಅಲ್ಲಿ 3 ಎಕರೆ ಸರ್ಕಾರಿ ಜಮೀನಿದೆ, ಆದರೆ ಆ ಸರ್ಕಾರ ಜಮೀನು ಕೊಡ್ತಾ ಇಲ್ಲ ಸ್ಮಶಾನಕ್ಕೆ. ಎಲ್ಲೋ ಒಂದು ಈ ಗುಡ್ಡದಲ್ಲಿ ಅವರು ಇದು ಮಣ್ಣು ಮಾಡ್ತಾ ಇದ್ದಾರೆ ಶವಗಳು. ಆ ಶವ ಮಳೆ ಬಂದರೆ ಕಾಗೆ ಮತ್ತು ನರಿಗಳು ತಿಂತಾ ಇದೆ ಮತ್ತು ಇದು ನಾಯಿಗಳು ತಿಂತಾ ಇದೆ. ಆದರೆ ಇವ್ರಿಗೂ ದಿನಾನು ಹೇಳ್ಬೇಕಾ, ದಿನಾನು ಇವರು ಆ ಊರಲ್ಲಿ ಈ ಕೆಲಸ ಮಾಡಿದೆ, ಈ ಊರಲ್ಲಿ ಈ ಕೆಲಸ ಮಾಡಿ ಸರ್, ದುಡ್ಡು ಕೊಟ್ರೇ ಕೆಲಸ ಆಗೋದು. ದುಡ್ಡು ಕೊಡಲಿಲ್ಲ ಅಂದರೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಸರ್, ಈಗ ದಲಿತರಿಗೆ ವಸತಿ ಮತ್ತು ಮನೆ ಯೋಜನೆಗಳಿಗೆ ನಿವೇಶನಗಳ ಹಂಚಿಕೆ ಆಗಿಲ್ಲ ತಾಲೂಕಲ್ಲಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಶಾಸಕರ ಗಮನಕ್ಕೆ ತರ್ಬೋದಾಗಿತ್ತಲ್ಲ ಅಂತ ಕೇಳಿ. ಸರ್, ಕೆಲವು ಕಡೆ ನಾವು ಗಮನಕ್ಕೆ ತಂದಿದ್ದೀವಿ. ಗೌನಪಲ್ಲಿಯಲ್ಲಿ ನಾವು ನಿವೇಶನ ಕೊಟ್ಟಿದ್ದೀವಿ. ಗೌನಪಲ್ಲಿ ಮತ್ತು ಗಂಟವಾರಂಪಲ್ಲಿ ಸರ್ವೆ ನಂಬರು 23ರಲ್ಲಿ ಕೊಟ್ಟಿದ್ದೀವಿ. ಆದರೆ 2-3 ವಿಲೇಜಲ್ಲಿ ಕೊಟ್ಟರೆ ಆಗುತ್ತಾ ಸರ್? ಇನ್ನೂ ಜಾಸ್ತಿ ಇದೆ. ಅದರಲ್ಲಿ ಆ ವಿಲೇಜ್ಗಳಲ್ಲಿ ಕೊಡಬೇಕಂತ ಶಾಸಕರಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ.